ಭಾರತ ದೇಶ ಮತ್ತು ವಿದೇಶಗಳಲ್ಲಿ ಈ ಮುಸಲ್ಮಾನ ಬಾಂಧವರು ಒಂದು ಇಸ್ತಮಾ ಮಾಡ್ತಾರೆ. ಎಲ್ಲರೂ ತಲೆಯಾಗೈತಿ ಇಸ್ತಮಾ ಮಾಡ್ತಾರೆ ಕಾಕ. ಇಸ್ತಮಾ ಅಂದರೆ ಏನು? ಲಕ್ಷ ಲಕ್ಷ ಜನ ಕೂಡ್ತಾರಪ್ಪ, ಎಲ್ಲರೂ ಕೆಳಗೆ ಕೂಡ್ತಾರೋ, ಟಿಕೆಟ್ ತೊಗೊಂಡು ಹೋಗಿ ಊಟ ಮಾಡ್ತಾರೋ, ಟಿಕೆಟ್ ತೊಗೊಂಡು ಹೋಗಿ ತಮ್ಮ ಸ್ವಯಂ ಪ್ರೇರಿತವಾಗಿ ಸ್ವಯಂ ಮೆಹನತ ಮಾಡಿದ ಕಮಾಯಿಯಿಂದ ಹೋಗಿ ಚಹಾ ಕುಡಿತಾರೆ. ಅಲ್ಲಿ ಏನೂ ಉಚಿತ ಇರುವುದಿಲ್ಲ, ಪೇಬಲ್ ಇರ್ತೈತಿ. ಇದು ಇಸ್ತಮಾ ಅಂದರೆ ಕಾಕ ಒಂದು ಸ್ವಲ್ಪ ವಿವರಿಸಿ ಹೇಳು ಕನ್ನಡದಾಗ, ನಾವು ತಿಳ್ಕೊಬೇಕು. ಯಾವುದೂ ಅಡ್ವರ್ಟೈಸ್ ಇಲ್ಲ, ಒಂದು ಹ್ಯಾಂಡ್ಬಿಲ್ ಇಲ್ಲ, ಒಂದು ಪೇಪರ್ ಪ್ರಕಟಣೆ ಇಲ್ಲ. ಯಾವ ಗಾಡಿ ಘೋಡಾಗಳನ್ನ ತಂತಂದು ಜನರನ್ನು ತರುವಂಥ ಹೆಂಗೆ ರಾಜಕಾರಣಿಗಳು ತಮ್ಮ ಸಮ್ಮೇಳನಕ್ಕೆ ಕೂಡಿಸ್ತಾರಲ್ಲ, ಹಂಗೆ ಯಾವುದೇ ಇಲ್ಲ. ಇವ್ರು ಹೆಂಗೆ ರೀತಿ ಪ್ರಚಾರ ಮಾಡ್ತಾರೆ, ಯಾವ ರೀತಿ ಪ್ರಚಾರ ಮಾಡ್ತಾರೆ, ಹೆಂಗೆ ಇವರು 10-20 ಲಕ್ಷ ಜನ ಸೇರಿಸ್ತಾರ. ಅಲ್ಲಿ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ, ಮಲಗುವ ವ್ಯವಸ್ಥೆ, ಪ್ರವಚನದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಒದಗಿಸ್ತಾರ. ಅಲ್ಲಿ ಇಸ್ತಮಾದಲ್ಲಿ ಏನು ನಡೀತೈತಿ ಕಾಕ, ಅಲ್ಲಿ ಏನು ಬೋಧನೆ ಮಾಡ್ತಾರ, ಇದನ್ನು ನನಗೆ ಪ್ರತಿಯೊಬ್ಬರು ಫೋನ್ ಮುಖಾಂತರ ಹೇಳಕತ್ತಾರ. ಇದೇ ಇವತ್ತು ನಾನು ಈ ವಿಶೇಷ ಒಂದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ. ಇಸ್ತಮಾ ಅಂದರೆ ಏನು? ಇದೇ ಬರುವ 11-12ರಂದು ರಾಯಭಾಗದಲ್ಲಿ 2-3 ಲಕ್ಷ ಜನ ಕೂಡುವಂಥ ಜಿಲ್ಲಾ ಮಟ್ಟದ ಇಸ್ತಮಾ ಐತಿ. ದೇವರ ಹಿಪ್ಪರಿಗೆಯಲ್ಲಿ 12-13ನೇ ತಾರೀಕಕ್ಕೆ ಐತಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲೋ ಪ್ರತಿ ಜಿಲ್ಲೆಗಳಲ್ಲಿಯೂ ಸಹಿತ ಇಸ್ತಮಾ ಐತಿ. ರಾಜ್ಯ ಮಟ್ಟದ ಇಸ್ತಮಾ ಆಕೈತಿ, ದೇಶ ಮಟ್ಟದ ಇಸ್ತಮಾ ಆಕೈತಿ, ವಿಶ್ವ ಮಟ್ಟದ ಇಸ್ತಮಾ ಆಗತೈತಿ. ಅದಕ್ಕೊಂದು ಕೆಲವು ಉದಾಹರಣೆಯೊಂದಿಗೆ ಹೇಳ್ತೀನಿ. ಇದೇ ಇಸ್ತಮಾದಲ್ಲಿ ಏನು ನಡೀತೈತಿ. ಇಸ್ತಮಾದಲ್ಲಿ ಅನೇಕ ಬುದ್ಧಿವಂತ ಪಂಡಿತ ಮೌಲ್ವಿಗಳು ಬರ್ತಾರ. ತಮ್ಮ ಪ್ರವಚನದ ಮುಖಾಂತರ ಇವತ್ತು ದೇವರ ಸಂದೇಶಗಳನ್ನು ಸಾರ್ತಾರ. ಅಲ್ಲಿರುವಂಥ ಯುವಕರಿಗೆ, ವೃದ್ಧರಿಗೆ, ಪ್ರತಿಯೊಬ್ಬರಿಗೂ ಸಹಿತ ಒಂದು ಬುದ್ಧಿವಾದ ಹೇಳ್ತಾರ. ಇದೇ ನಮ್ಮ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದಂತೆ ನಡೀರಿ, ಯಾರಿಗೂ ಮೋಸ ವಂಚನೆ ಮಾಡಬೇಡ್ರಿ, ತಪ್ಪು ಕಲ್ಪನೆ ಕೊಡಬೇಡ್ರಿ, ದಗಾಬಾಜಿ ಮಾಡಬೇಡ್ರಿ, ಬಡ್ಡಿ ವ್ಯವಹಾರದಿಂದ ದೂರಿರ್ರಿ, ಎಲ್ಲರ ಜೊತೆ ಪ್ರೀತಿ ಸಹಬಾಳ್ವೆದಿಂದ ಇರ್ರಿ, ಸರ್ವ ಜಾತಿ ಜನಾಂಗದವರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ರಿ, ಎಲ್ಲರೂ ಒಂದೇ ದೋಣಿಯಲ್ಲಿ ಸಾಗುವಂಥ ಒಂದು ಕುಟುಂಬವನ್ನು ತಯಾರು ಮಾಡ್ರಿ ಅಂತ ಹೇಳ್ತಾರ. ಇದು ಇಸ್ತಮಾದ ಉದ್ದೇಶ. ಯಾವ ಮಗು ದುಶ್ಚಟಕ್ಕೆ ಬಿದ್ದು ಹಾಳಾಗಿರ್ತಾನ, ವ್ಯಸನಕ್ಕೆ ಬಿದ್ದು ಹಾಳಾಗಿರ್ತಾನ, ತಂದೆ ತಾಯಿಗಳ ಮಾತನ್ನು ಮೀರಿ ದುಂದು ವೆಚ್ಚ ಮಾಡಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನ, ಅಂಥವರನ್ನು ಕರೆದು ಅಲ್ಲಿ 40 ದಿವಸ 6 ತಿಂಗಳ ತರಬೇತಿ ಕೊಟ್ಟು ಅವರನ್ನು ಪವಿತ್ರ ಪಾವನನ್ನಾಗಿ ಮಾಡಿ ದೇವರ ಸಂದೇಶದ ಮುಖಾಂತರ ಒಳ್ಳೆಯ ಕಾರ್ಯಗಳನ್ನು ಮಾಡು, ಎಲ್ಲರಿಗೆ ಹಿತವಚನ ಹೇಳ್ಕೊತ ಹೋಗು, ಒಳ್ಳೆಯ ಸುಖ ದುಃಖದಲ್ಲಿ ಭಾಗಿಯಾಗು, ಎಲ್ಲೋ ಒಂದು ಮರಣ ಆದಾಗ ಅಲ್ಲಿ ಭಾಗಿಯಾಗು, ಸುಖದಲ್ಲಿ ಸಹಿತ ಭಾಗಿಯಾಗು. ಇದೇ ಇಸ್ತಮಾದ ಉದ್ದೇಶ. ಇಸ್ತಮಾದಲ್ಲಿ ಶಾಂತಿ ಮತ್ತು ದೇಶ ಪ್ರೇಮ ಬಗ್ಗೆ ಪದೇ ಪದೇ ಮೌಲ್ವಿ ಪಂಡಿತರು ಹೇಳ್ತಾರೆ. ಇದರ ಮಹಾನ್ ಗುರುಗಳು ಇಲ್ಲಿ ಘಟಪ್ರಭಾದಲ್ಲಿಯೂ ಸಹಿತ ಒಂದು 2 ಲಕ್ಷ ಜನ ಕೂಡಿದ್ರು. ಅಂಥ ಮಹಾನ್ ಪಂಡಿತ ವ್ಯಕ್ತಿಗಳು ಸಹಿತ, ಮೌಲ್ವಿಗಳು ಸಹಿತ ಇದೇ ನಗರದಲ್ಲಿ ಬಂದು ಇಸ್ತಮಾ ಮಾಡಿದರು. ಆವಾಗ ಎಷ್ಟೋ ಜನ ಬಂದು ಅಲ್ಲಿ ಪ್ರವಚನ ಕೇಳಿದರು. ಅಂಥ ಮಹಾನ್ ಪಂಡಿತರು ಸಹಿತ ಈ ಇಸ್ತಮಾದಲ್ಲಿ ಭಾಗವಹಿಸ್ತಾರ. ರಾಜ್ಯ ಮಟ್ಟದಲ್ಲಿ ಆಗತೈತಿ, ದೇಶ ಮಟ್ಟದಲ್ಲಿ ಆಗತೈತಿ. ರಾಜ್ಯ ಮಟ್ಟದಲ್ಲಿ ಆದರೆ 50 ಲಕ್ಷಕ್ಕಿಂತಲೂ ಹೆಚ್ಚು, ದೇಶ ಮಟ್ಟದಲ್ಲಿ ಆದರೆ ಕೋಟಿಗೂ ಜನ ಹೆಚ್ಚು, ವಿಶ್ವ ಮಟ್ಟದಲ್ಲಿ ಆದರೆ 25-30 ಕೋಟಿ ಜನ ಸೇರಿಸಿ ಇಸ್ತಮಾ ಮಾಡುವಂಥ ಅನೇಕ ಉದಾಹರಣೆಗಳು ಇದೆ. ಬಾಂಗ್ಲಾದೇಶದಲ್ಲಿ ಇಸ್ತಮಾ ಆಗೈತಿ. ಎಂತಿಂಥ ಜಗತ್ತಿನ ಪಂಡಿತರು, ಎಂತಿಂಥ ಜಗತ್ತಿನ ಮೌಲ್ವಿಗಳು ಏನು ಸಾರಾಂಶ ಹೇಳ್ತಾರ, ಏನು ಅಲ್ಲಿ ತತ್ವ ಸಿದ್ಧಾಂತಗಳನ್ನ ಹೇಳ್ತಾರ. ಧರ್ಮದಂತೆ ನಡಿ, ಇಸ್ಲಾಂ ಧರ್ಮದಂತೆ ನಡಿ, ಮೊಹಮ್ಮದ್ ಪೈಗಂಬರರು ಹಾಕಿಕೊಟ್ಟಂತೆ ಮಾರ್ಗದಂತೆ ನಡಿ, ಯಾವುದೇ ಅಹಿತಕರ ಘಟನೆ ಮಾಡಬೇಡ, ಯಾರ ಮನಸ್ಸನ್ನು ಮಾಡಬೇಡ, ಯಾರ ಆಸ್ತಿ ಕಬಳಿಸಬೇಡ, ಯಾರಿಗೆ ಅಂಗೈಯಲ್ಲಿ ಅರಮನೆ ತೋರಿಸಿ ಆಸೆ ತೋರಿಸಿ ಅವನನ್ನು ಆತ್ಮವಂಚನೆಗೊಳಿಸಬೇಡ, ಅವನನ್ನು ಯಾವುದೇ ತಪ್ಪು ದಾರಿಗೆ ಎಳೆಯಬೇಡ. ನಿನ್ನ ಕೈಲೇ ಆಗಲಿಲ್ಲಂದರೆ ನೀನು ಸುಮ್ಮನಿರು, ಆದರೆ ಮಾತ್ರ ನೀನು ಸಹಾಯ ಮಾಡು. ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ದಾನ ಧರ್ಮ ಮಾಡುವಂಥ ಇಸ್ಲಾಂ ಹೇಳಿಲ್ಲ ಅಂತ ಪ್ರವಚನ ಮಾಡ್ತಾರಲ್ಲಿ. ಅನೇಕ ಯುವಕರು ಇವತ್ತು ಹಾದಿ ಬಿಟ್ಟಿದಾರ. ಅನೇಕ ಯುವಕರು ಇವತ್ತು ಈ ಪಬ್ಜಿ ಗೇಮ್ಗಳಿಂದ ಹಾಳಾಗಿದ್ದಾರ. ಅವ ತಂದೆ ತಾಯಿಗಳು ಇವರ ಪರಿಸ್ಥಿತಿ ನೋಡಿ ಅವ ಮಕ್ಕಳು ಸಹಿತ ವಿಕೃತರಾಗಿ ಆತ್ಮಹತ್ಯೆಗಳು ಸಹಿತ ಮಾಡ್ಕೊಳಕತ್ತಾರ. ಈ ಇಸ್ತಮಾದಿಂದ ಇದು ಶುದ್ಧೀಕರಣ ಆಗಾಕತೈತಿ. ಇಸ್ತಮಾ ಅಂದರೆ ಏನು? ಅಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ಇಲ್ಲ.
ಅಲ್ಲಿ ಯಾವುದೇ ರಾಜ್ಯ ಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಶಾಸಕ ಆಗಲಿ ಬಂದರೂ ಸಹಿತ ಅಲ್ಲಿ ಜನಸಾಮಾನ್ಯನಂತೆ ಕೂತಿರಬೇಕು, ಜನಸಾಮಾನ್ಯನಂತೆ ಹೋಗಿ ಟಿಕೆಟ್ ತಗೊಂಡು ಊಟ ಮಾಡಬೇಕು, ಜನಸಾಮಾನ್ಯನಂತೆ ಹೋಗಿ ಚಹಾ ಕುಡಿಬೇಕಾದ್ರೆ ಅಲ್ಲಿ ಟಿಕೆಟ್ ತೆಗೆದುಕೊಂಡು ಚಹಾ ಕುಡಿಬೇಕು. ಇದು ಇಸ್ಮಾದ ಆದೇಶಗಳು, ತತ್ವ ಸಿದ್ಧಾಂತಗಳು. ಅಲ್ಲಿ ಯಾರು ಮೇಲು ಯಾರು ಕೀಳು, ನೀನು ಶ್ರೀಮಂತ ಅಗರ್ಭ, ನಾನು ಅದನ್ನು ಕೊಟ್ಟಿದ್ದೀನಿ ಇದನ್ನು ಕೊಟ್ಟಿದ್ದೀನಿ, ಎಲ್ಲವೂ ಸ್ವಯಂ ಪ್ರೇರಿತವಾಗಿ ಆಗತೈತಿ. ಯಾರ್ಯಾರೋ ಸ್ವಯಂ ಪ್ರೇರಿತವಾಗಿ ನೂರಾರು ಎಕರೆ ಜಮೀನನ್ನು ಸ್ವಚ್ಛಗೊಳಿಸ್ತಾರ, ಪೆಂಡಾಲ್ಗಳನ್ನು ಹಾಕ್ತಾರ, ಇಲೆಕ್ಟ್ರಾನಿಕ್ಗಳನ್ನು ಹಾಕ್ತಾರ, ಮೈಕ್ಗಳನ್ನು ಜೋಡಿಸ್ತಾರ, ಕೆಳಗೆ ಹಾಸಿಗೆ ಹೊದಿಕೆಗಳನ್ನು ಕೊಡ್ತಾರ, ದೊಡ್ಡ ಪ್ರಮಾಣದಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾರ, ಪ್ರತಿಯೊಬ್ಬರಿಗೂ ಸ್ನಾನದ ವ್ಯವಸ್ಥೆ ಮಾಡಿಸ್ತಾರ, ಊಟದ ಸ್ಟಾಲ್ಗಳು ಸಹಿತ ಇರ್ತಾವ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹಂಚಿ ತಿಂತಾರ. ಅಲ್ಲಿ ಕಡಿಮೆ ದರ್ಜೆಯಲ್ಲಿ ಊಟ ನೀಡ್ತಾರ, ಆದರೂ ಸಹಿತ ಅವರು ತಮ್ಮ ಲಾಭ ಗಳಿಕೆಯ ಮುಖಾಂತರನೇ ಹೋಗ್ತಾರ. ಇದು ಇಸ್ಮಾದ ಸಂದೇಶ. ಕಾಕಾಗೆ ಕೇಳಾಕತ್ತಿದ್ರು, ಅಲ್ಲಿ ರಾಜಕೀಯ ಮಾಡ್ತಾರೆ, ಆ ಭಾಷಣ ಮಾಡ್ತಾರೆ, ಈ ಭಾಷಣ ಮಾಡ್ತಾರೆ, ಪ್ರಚೋದನಾತ್ಮಕ ಭಾಷಣ ಮಾಡ್ತಾರೆ. ಯಾವುದೇ ಧರ್ಮದ ವಿರುದ್ಧ ಅಲ್ಲಿ ಭಾಷಣ ನಡೆಯುವುದಿಲ್ಲ. ಎಲ್ಲವೂ ಪಾರದರ್ಶಕ ಇರ್ತೈತಿ. ಅಲ್ಲಿದ ಪ್ರತಿಯೊಂದು ಎಷ್ಟೋ ಸಾವಿರಾರು ಇಸ್ಮ ಆಗಿದ್ದು ಸಹಿತ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನೋಡಿದ್ದು ಸಹಿತ ಇದೇ ಭಾರತದ ಪಂತ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು ಚೆಕ್ ಮಾಡಿದ್ದು ಉದಾಹರಣೆ ಐತಿ. ದೆಹಲಿಯಲ್ಲಿ ಇವರ ಪ್ರಧಾನ ಕಚೇರಿ, ಬೆಂಗಳೂರಲ್ಲಿ ಒಂದು ಪ್ರಧಾನ ಕಚೇರಿ, ದೆಹಲಿಯಲ್ಲಿರುವಂಥ ಪ್ರಧಾನ ಕಚೇರಿಯಲ್ಲಿ ದೇಶ ವಿದೇಶಗಳಿಂದ ಬಂದಂಥ ಸಾವಿರಾರು ಜನರಿಗೆ ಅವರ ದೇಶದ ಆಹಾರ ಪದ್ಧತಿ ಎಲ್ಲಿಂದ ಬರ್ತೈತಿ, ಯಾರು ರೇಷನ್ ಕೊಡ್ತಾರ, ಯಾರು ಅಡುಗೆ ಮಾಡ್ತಾರ, ಯಾರು ಊಟ ಕೊಡ್ತಾರ, ಯಾರಿಗೂ ಯಾರು ಗೊತ್ತಿಲ್ಲ, ಪರಮಾತ್ಮನಿಗೆ ಮಾತ್ರ ಗೊತ್ತು. ಅಲ್ಲಿ ಕಾಯ ವಾಚ ಮನಸ್ಸಿನಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಪರಸ್ಪರರು ಹೊಂದಾಣಿಕೆ ಮಾಡಿಕೊಂಡು ನಾವು ಇರುವುದು ಎಷ್ಟು ವರ್ಷ, ನಾಳೆ ಉತ್ತರ ಕೊಡಬೇಕು ದೇವರ ಹತ್ರ, ಎಲ್ಲವೂ ಇಲ್ಲಿಂದ ಬಿಟ್ಟು ಹೋಗುವುದೈತಿ. ಇಲ್ಲಿ ಆಸೆ, ಆಸ್ತಿ, ಅಂತಸ್ತು ಯಾವುದೇ ಆಸೆ ಪಡಬಾರದು. ಎಲ್ಲವನ್ನು ಬಿಟ್ಟು ಹೋಗಿ ಒಂದು ಸಾಮಾನ್ಯ ಸಾದಾ ಸೀದಾ ಜೀವನ ಮಾಡಿ ಪರರಿಗೆ ಉಪಕಾರ ಮಾಡಿ ಹಸಿದವನಿಗೆ ಅನ್ನ ನೀಡಬೇಕು, ಆಸರೆ ಇಲ್ಲದವನಿಗೆ ಆಸರೆ ನೀಡಬೇಕು, ನೀರಡಿಸಿದವನಿಗೆ ನೀರು ಕೊಡಬೇಕು. ಇದನ್ನು ಮಾಡಿ ನಾವು ಹೋಗಬೇಕು. ಅಲ್ಲಿ ಸ್ವರ್ಗ ನರಕ ಅನ್ನುವ ಎರಡು ಕ್ಷೇತ್ರದಲ್ಲಿ ನಾವೇ ಅದಕ್ಕೆ ಉತ್ತರ ಕೊಡಬೇಕು. ನಾವು ಮಾಡಿದ ಕರ್ಮದ ಫಲಗಳಿಗೆ ಉತ್ತರ ನಾವೇ ಕೊಡಬೇಕು. ನಮಗೆ ಯಾರು ಅಲ್ಲಿ ನಮ್ಮ ಪರವಾಗಿ ವಕಾಲತ ವಹಿಸಿಕೊಳ್ಳಲಿಕ್ಕೆ ಯಾರು ಬರುವುದಿಲ್ಲ. ನಮ್ಮ ಕರ್ಮಗಳೇ ಅವು ವಕಾಲತ ವಹಿಸಿ ಅಲ್ಲಿ ದೇವರ ಮುಂದೆ ಸಾಕ್ಷಿಯಾಗಿ ನಿಂದಿರ್ತಾವ. ಇವು ಒಳ್ಳೆಯ ಕೆಲಸ ಮಾಡ್ಯಾನ, ಇವನಿಗೆ ಒಂದು ಸ್ವರ್ಗದ ದಾರಿ ತೋರಿಸು, ಇವು ತಪ್ಪು ಕೆಲಸ ಮಾಡ್ಯಾನ, ಇವು ನರಕಕ್ಕೆ ದಾರಿ ತೋರಿಸು ಅಂತ ಹೇಳುವುದೇ ಇದು ಇಸ್ಲಾಂದಲ್ಲಿ ಇಸ್ತಿಮಾ ಅಂಥೇಳಿ. ಎಲ್ಲರೂ ಕೂಡಿ ಧರ್ಮ ಪ್ರಚಾರದಿಂದ ಧರ್ಮದ ಎಲ್ಲರನ್ನೂ ಕರೆಸಿ ಅನೇಕ ಮೌಲ್ವಿಗಳು, ಮಠಾಧೀಶರೂ ಸಹಿತ ಇಸ್ತಿಮಾ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ಯಾರ. ಅಲ್ಲಿ ಹೋಗಿ ಭಾಗಿಯಾಗಿದ್ದು ಅನೇಕ ರಾಜಕಾರಣಿಗಳು ಸಹಿತ ಅಲ್ಲಿ ಭಾಗಿಯಾಗಿ ಅಲ್ಲಿರುವಂಥ ಸಂದೇಶಗಳನ್ನು ಕೇಳಿ ಜನರಿಗೆ ತಿಳಿಸಿದಾರ. ಇದು ಇಸ್ತಿಮಾದಲ್ಲಿ ಯಾವುದೇ ಧರ್ಮದ ವಿರುದ್ಧ, ಯಾವುದೇ ದೇಶದ ವಿರುದ್ಧ, ಯಾವುದೇ ವ್ಯಕ್ತಿಯ ವಿರುದ್ಧ ಯಾವುದೇ ಅಲ್ಲಿ ಪ್ರವಚನ ಮಾಡುವುದಿಲ್ಲ. ಇದು ಇಸ್ತಿಮಾದ ಒಂದು ಸಾರಾಂಶ. ಇಸ್ತಿಮಾ ಅಂದರೆ ಏನು? ಎಲ್ಲವೂ ಸ್ವಯಂ ಪ್ರೇರಿತವಾಗಿ ಎಲ್ಲೋ ಯಾರ್ದೋ ಹೆಸರಲ್ಲಿ ಚಂದ ಎಬ್ಬಿಸಿ ದಂಧೆ ಮಾಡುವಂಥ ಇಸ್ತಿಮಾದಲ್ಲಿ ಇಲ್ಲ. ಯಾರ ಹತ್ರ ಹೋಗಿ ಬೇಡುವುದಿಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಮ್ಮಷ್ಟಕ್ಕೆ ತಾವೇ ಖರ್ಚು ಮಾಡಿ ಒಂದು 5-10 ಲಕ್ಷ ಜನರನ್ನು ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟದ ಸಂರಕ್ಷಣೆ ಇಲ್ಲದೆ ಯಾವುದೇ ರೀತಿಯ ವಾಹನಗಳ ಪಾರ್ಕಿಂಗ್ ಹಿಡ್ಕೊಂಡು ಎಲ್ಲ ತಾವೇ ಮಾಡ್ತಾರ. ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರ. ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರ, ನಮಗೆ ಒಳ್ಳೆಯ ಮಾರ್ಗವನ್ನು ಕೊಡು ಪರಮದಯಾಳು ಕರುಣಾಮಯಿ, ನೀನು ಎಷ್ಟೊಂದು ಪ್ರೀತಿವಂತ ಅದಿ, ಎಷ್ಟೊಂದು ಹೃದಯವಂತ ಅದಿ, ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ, ನಾವು ಮಾಡಿದ ತಪ್ಪಿಗಳಿಗೆ ನೀನು ರಕ್ಷೆ ಕೊಡ್ತಿ, ನಮಗೆ ಸ್ವರ್ಗದ ದಾರಿ ತೋರಿಸ್ತಿ. ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವುದೇ ಇಸ್ತಿಮಾದ ಉದ್ದೇಶ. ದೇವರ ಇಪ್ಪರಿಗೆಯಲ್ಲಿ 12-13 ಹೋಗಿ ನೋಡ್ರಿ. 11-12ನೇ ತಾರೀಕು ಜನವರಿ ಇದೆ, ಬರುವ 2025 ರಾಯಬಾಗದಲ್ಲಿ ಹೋಗಿ ಕೂಲಂಕುಷವಾಗಿ ಹೋಗಿ ಕೂತು ಪ್ರವಚನ ಕೇಳ್ರಿ, ಪಾವನ ಆಗ್ತೀರಿ. ಇದು ಇಸ್ತಿಮಾದ ಉದ್ದೇಶ. ದೇವರ ಹಿಪ್ಪರಿಗೆಯ ಅನೇಕ ಅಲ್ಲಿಯ ಸಮಾಜ ಬಾಂಧವರು ರಾತ್ರಿ ಹಗಲಿ ಕೆಲಸ ಮಾಡಿ ಅವರು ದೇವರ ಪವಿತ್ರ ಪಾವನ ಆಗುವ ಸಲುವಾಗಿ ಅಲ್ಲಿ ಅವನ ಪ್ರೀತಿ ಗಳಿಸಕತ್ತಾರ. ಅದೇ ರೀತಿ ರಾಯಬಾಗದಲ್ಲಿಯೂ ಸಹಿತ ಬೆಳಗಾವಿ ಜಿಲ್ಲಾದ್ಯಂತ ಎಲ್ಲ ಕಾರ್ಯಕರ್ತರು ಹೋಗಿ ಅಲ್ಲಿ ಕೆಲಸ ಮಾಡಿ 4-5 ಲಕ್ಷ ಜನ ಕೂಡಿಸಿ ಇವತ್ತು ಒಂದು ಸಂದೇಶ ಕೊಡಾಕತ್ತಾರ, ನಾವೆಲ್ಲರೂ ಒಂದೇ. ಇದೇ ಇಸ್ಲಾಂ ಧರ್ಮದ ತತ್ವ,
ಇಸ್ಲಾಂ ಧರ್ಮದ ಸಂದೇಶ, ಇಸ್ತಮಾದ ಗುರಿ, ಇಸ್ತಮಾದಲ್ಲಿ ಏನು ನಡೀತೈತೆ ಅನ್ನೋದು ಖಡಕ್ ಜವಾರಿ ಕಾಕಾಗೆ ಹೇಳಂತ ಹೇಳಿದ್ರಿ, ಅದನ್ನು ಹೇಳಾಕತ್ತೀನಿ. ಎಷ್ಟು ಜನರಿಗೆ ಇದು ಇಸ್ತಮಾದ ಬಗ್ಗೆ ತಪ್ಪು ಕಲ್ಪನೆಗಳು ಇದ್ದು ಮಸೀದಿಗಳಲ್ಲಿ ಹಿಂದೂ ಧರ್ಮದವರು ಬಂದು ನೇರವಾಗಿ ಮಸೀದಿಯಲ್ಲಿ ಏನು ನಡೀತೈತೆ ಅನ್ನೋದು ಸಹಿತ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಾನು ವಿವರವಾದ ವರದಿಗಳನ್ನ ಹಾಕಿದ್ದೀನಿ. ಅನೇಕ ಮಸೀದಿಗಳಲ್ಲಿ ಮಠಾಧೀಶರನ್ನು ಕರೆಸಿದ್ದೀವಿ, ಅನೇಕ ಮಸೀದಿಗಳಲ್ಲಿ ಹಿಂದೂ ಧರ್ಮದ ಬಾಂಧವರನ್ನು ಕರೆಸಿ ಏನು ನಡೀತಿದೆ ಮಸೀದಿಯಲ್ಲಿ ಅನ್ನುವ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಂಥ ನಂಬರ್ 1 ನ್ಯೂಸ್ ಕನ್ನಡ. ಲೈಕ್ ಮತ್ತು ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಖಡಕ್ ಜವಾರಿ ಕಾಕಾಗ ನೀವು ಆಶೀರ್ವಾದ ಮಾಡಿರಿ, ಶಕ್ತಿ ತುಂಬ್ರಿ. ಮತ್ತೊಂದು ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.